ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವರ್ಷ ಭವಿಷ್ಯ 2026 ಕನ್ಯಾ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಸೋಲಿಲ್ಲದಂಥ ವರ್ಷ 2026 ಕನ್ಯಾ ರಾಶಿಯವರಿಗೆ. ನಿಮ್ಮ ಸಕಲ ಇಚ್ಛೆಗಳು ಕೂಡ, ಮನಸ್ಸಿನ ಆಸೆ ಆಕಾಂಕ್ಷೆಗಳು ಕೂಡ ಈ ವರ್ಷದಲ್ಲಿ ಈಡೇರ್ತವೆ. ಆದರೆ ಆರೋಗ್ಯದ ಮೇಲೆ ಮಾತ್ರ ನೀವು ಗಮನ ಇಟ್ಕೋಬೇಕಾಗ್ತದೆ ಕನ್ಯಾ ರಾಶಿಯವರು. ರಾಹು, ಶನಿ, ಕೇತುಗಳ ಪ್ರಭಾವ ಹೇಗಿದೆ ಈ ವರ್ಷದಲ್ಲಿ, ಅದರ ಫಲ ಹೇಗಿದೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವಿಶೇಷವಾಗಿ ಆರೋಗ್ಯ ಮತ್ತು ಹಣಕಾಸಿನಲ್ಲಿ ಕನ್ಯಾ ರಾಶಿಯವರು ಜಾಗೃತಿ ಇರಬೇಕಾಗ್ತದೆ ಈ ವರ್ಷದಲ್ಲಿ. ವೀಕ್ಷಕರೇ, ಈ ಕನ್ಯಾ ರಾಶಿಯವರಿಗೆ ಕಳೆದ ವರ್ಷದ ಪ್ರಭಾವ ನೋಡಬೇಕಂದ್ರೆ, ಈ 2025ನೇ ವರ್ಷದಲ್ಲಿ ಕನ್ಯಾ ರಾಶಿಯವರು ಬಹಳ ಹತಾಶೆಯ ಜೀವನ ಕಂಡಿರ್ತಾರೆ. ದುಃಖ ದುಮ್ಮಾನ ಹೆಚ್ಚಾಗಿರುತ್ತೆ, ಧನನಷ್ಟ ಕೂಡ ಆಗಿರುತ್ತೆ, ಸಾಲದ ಸುಳಿಗೆ ಹೋಗಿರ್ತಾರೆ, ಆರೋಗ್ಯದಲ್ಲೂ ಕೂಡ ತೊಂದರೆ ಅನುಭವಿಸ್ತಿರ್ತಾರೆ, ಬಹಳ ಸಂಕಟಗಳನ್ನ ನೋವುಗಳನ್ನ ಕಂಡಿರ್ತಾರೆ 2025ನೇ ವರ್ಷದಲ್ಲಿ ಕನ್ಯಾ ರಾಶಿಯವರು. ಆದರೆ 2026ನೇ ವರ್ಷದಲ್ಲಿ ನಿಮಗೊಂದು ಬದಲಾವಣೆಯ ಕಾಲ ಶುರುವಾಗಿದೆ. ಮನಸ್ಸಿನ ಹಿಡಿತ ಇಟ್ಕೊಳ್ಳಿ, ತಾಳ್ಮೆಯಿಂದ ಬರುವ ಅವಕಾಶಗಳನ್ನ ಬಳಸ್ಕೊಳ್ಳಿ ವೀಕ್ಷಕರೇ. ನಿಮ್ಮ ಅದೃಷ್ಟ ಬದಲಾಗ್ತದೆ ಕನ್ಯಾ ರಾಶಿಯವರಿಗೆ. ವರ್ಷದ ಪ್ರಾರಂಭದಲ್ಲಿ ನೋಡಬೇಕಂದ್ರೆ ಕನ್ಯಾ ರಾಶಿಯವರಿಗೆ ನಾನು ಹೇಳಿದಂಗೆ ಆರೋಗ್ಯದ ಸಮಸ್ಯೆ ಪ್ರಥಮವಾಗಿ ಶುರು ಆಗ್ತದೆ. ಆರೋಗ್ಯದಲ್ಲಿ ಕುಜನ ದೃಷ್ಟಿ ಬುಧನ ಮೇಲೆ ಇರುವುದರಿಂದ, ಈ ಕುಜನ ದೃಷ್ಟಿ ಯಾವಾಗ ನಿಮಗೆ ಬುಧಗ್ರಹದ ಮೇಲೆ ಬಿದ್ದಾಗ ಈ ಕನ್ಯಾ ರಾಶಿಯವರಿಗೆ ಮಾನಸಿಕ ಖಿನ್ನತೆ ಮತ್ತು ಈ ನರವಾಯುಗಳ ಸಮಸ್ಯೆ, ನರದಿಂದ ನರಳುವಂಥದ್ದು, ಮಂದ ಬುದ್ಧಿ ಆಗುವಂಥದ್ದು, ಬುದ್ಧಿ ಕ್ಷೀಣಿಸಿ ತಂದ ಮೆಮೊರಿ ಲಾಸ್ ಆಗುವಂಥದ್ದು, ಮತ್ತು ದೈಹಿಕ ಹಿಂಸೆಗೊಳಗಾಗುವಂಥದ್ದು, ಈ ರೀತಿಯಲ್ಲಿ ಸಮಸ್ಯೆಗಳು ಶುರು ಆಗ್ತಾ ಇರ್ತದೆ. ಆರೋಗ್ಯದ ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದಿರುವಂಥದ್ದು. ಆರೋಗ್ಯದ ಮೇಲೆ ಯಾವ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಗಮನ ಕೊಡಿ ವೀಕ್ಷಕರೇ. ಇನ್ನು ಅದೃಷ್ಟದ ಭಾಗ್ಯ ನೋಡೋದಾದರೆ 6ನೇ ಮನೆಯಲ್ಲಿ ರಾಹು, ಇದರಿಂದ ನಿಮ್ಮ ಅದೃಷ್ಟ ಬದಲಾವಣೆ ಆಗುವುದು ಖಂಡಿತ. ರಾಹುವಿನ ಪ್ರಭಾವದ ಲಾಭ ಯಾವುದು? ವಿಶೇಷವಾಗಿ ಜಮೀನು, ಭೂಮಿ ಖರೀದಿ, ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ ಆಗ್ತದೆ. ಕೋರ್ಟ್ ಕಚೇರಿ ವ್ಯಾಜ್ಯಗಳಿದ್ರೆ ನಿಮ್ಮ ಗೆಲುವು ನಿಮ್ಮದಾಗುತ್ತೆ. ಭೂಮಿ ಖರೀದಿ ಮಾಡ್ತೀರಾ. ಮತ್ತು ಕೃಷಿ ಕೆಲಸ ಕಾರ್ಯಗಳಲ್ಲಿ, ಕೃಷಿ ಚಟುವಟಿಕೆಗಳಲ್ಲಿ ಅಂತೂ ನಿಮಗೆ ಅದೃಷ್ಟ ಬದಲಾವಣೆ ಆಗಿದೆ, ಒಳ್ಳೆ ಲಾಭ ಬರುತ್ತೆ. ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ ನೀವು ಕೆಲಸ ಕಾರ್ಯ ಮಾಡ್ತಾ ಇದ್ರು, ಅದರಿಂದ ನೀವು ಒಳ್ಳೆ ಲಾಭ ಗಳಿಸ್ತೀರಾ. ಮತ್ತು ಈ ಖರೀದಿ ಯೋಗ, ವಾಹನ ಖರೀದಿ ಮಾಡುವಂಥದ್ದು, ವರ್ಷಾನುಗಟ್ಟಲೆ ಯಾವುದು ಗಾಡಿ ತಗೋಬೇಕು ಅಥವಾ ಲಾರಿ ತಗೋಬೇಕು ಅಥವಾ ಏನೋ ಒಂದು ಖರೀದಿ ಮಾಡಬೇಕು, ಮಿಷನರಿ ಸಾಮಾನ್ಸ್, ಅದರಲ್ಲೂ ಕೂಡ ನಿಮಗೆ ಜಯಶೀಲರಾಗ್ತೀರಾ. ಆ ಖರೀದಿ ಯೋಗ ಬರುತ್ತೆ. ಕಟ್ಟಡಗಳ ನಿರ್ಮಾಣ ಮಾಡಬೇಕು ಅಥವಾ ಹೊಸ ಕಟ್ಟಡಗಳನ್ನ ಖರೀದಿ ಮಾಡಬೇಕು, ಹೂಡಿಕೆ ಮಾಡಬೇಕು ಅಂದರೂ ಕೂಡ ರಾಹುವಿನ ಪ್ರಭಾವದಿಂದ ನಿಮ್ಮ ಅದೃಷ್ಟ ಅದರಲ್ಲಿ ಚೆನ್ನಾಗಿ ಕುದುರುತ್ತೆ. ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಂತೂ ಒಳ್ಳೆ ಲಾಭ ಇದೆ. ಈ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋರು, ಲೇಔಟ್ ಮಾಡೋರಂಥವ್ರು, ಸೈಟ್ ಮಾಡುವಂಥ ವ್ಯಕ್ತಿಗಳು ಕೂಡ ಕನ್ಯಾ ರಾಶಿಯವರಿಗೆ ಈ ಒಂದು 2026ನೇ ಇಸ್ವಿಯಲ್ಲಿ ಅದೃಷ್ಟದ ಭಾಗ್ಯ. ನೀವು ಸೇಲಾಗಿ ಮಾಡಬೇಕು ಅಂದಿರುವಂಥ ಜಾಗಗಳು ಸೇಲ್ ಆಗ್ತದೆ, ಅಥವಾ ನೀವು ಖರೀದಿ ಮಾಡಬೇಕು ಅನ್ನುವಂಥ ಜಾಗಗಳು ಕೂಡ ಖರೀದಿ ಮಾಡ್ತೀರಾ. ಇನ್ನು ಸಿನಿಮಾ ರಂಗ, ನಾಟಕ ರಂಗಗಳಲ್ಲಿ ಹೆಸರು ಮಾಡ್ತೀರಾ. ಒಂದು ನಿಮ್ಮದು ಆಂಬಿನೇಷನ್ ಇರ್ಬೋದು, ಏನಾದರೂ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು, ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಹೋಗಬೇಕು, ಅದರಲ್ಲೂ ಕೂಡ ನಿಮಗೆ ಲಾಭ ಇದೆ. ಇನ್ನು ಜೂನ್ ತಿಂಗಳಿನಲ್ಲಿ ವಿವಾಹ ಯೋಗ ಇದೆ. ಈ ವಿವಾಹ, ಈ ಸಂತಾನದ ಸಮಸ್ಯೆಗಳು ಇವತ್ತಿನ ಕಾಲಮಾನದಲ್ಲಿ ಬಹಳ ಇದೆ. ಇದಕ್ಕೂ ಕೂಡ ನಿಮಗೆ ಪರಿಹಾರ ಸಿಗುತ್ತೆ. ರಾಹುವಿನ ಪ್ರಭಾವದಿಂದ ಒಳ್ಳೆ ರೀತಿಯಲ್ಲಿ ಪರಿಹಾರ ಕಾಣ್ತೀರಾ. ಸಂತಾನ ಸಮಸ್ಯೆನೂ ಕೂಡ ಪರಿಹಾರ ಸಿಗುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು. ಇವತ್ತು ಸರ್ಕಾರಿ ಕೆಲಸ ಸಿಗಬೇಕು ಅಂದ್ರೂ ಕೂಡ 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಕೂಡ ಅಭಿವೃದ್ಧಿ ಆಗ್ತೀರಾ. ಹಾಗೆ ರಾಜಕೀಯ ಕ್ಷೇತ್ರ, ಏನಾದರೂ ಒಂದು ರಾಜಕೀಯ ಕ್ಷೇತ್ರದಲ್ಲಿ ನಾನು ಅಭಿವೃದ್ಧಿ ಆಗಬೇಕು, ಜನನಾಯಕನಾಗಿ ಬೆಳಿಬೇಕು, 4 ಜನ ಗುರುತಿಸೋ ಮಟ್ಟಿಗೆ ನಾವು ಇಂಪ್ರೂವ್ಮೆಂಟ್ ಆಗಬೇಕು, ಅಥವಾ 4 ಜನ ನಿಮ್ಮ ಬೆನ್ನಿಂದೆ ನಿಂತ್ಕೋಬೇಕು, ನಿಮಗೆ ಜೈಕಾರ ಕೂಗಬೇಕು, ನಿಮಗೊಂದು ಸ್ಥಾನಮಾನ ಬೇಕು, ಒಂದು ಗೌರವ ಪದವಿಗಳು ಸಿಗಬೇಕು, ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಸಿಗಬೇಕಂದ್ರೆ 100% ನಿಮಗೆ ಈ ವರ್ಷದಲ್ಲಿ ಸಿಕ್ಕೇ ಸಿಗುತ್ತೆ. ಇನ್ನು ಶನಿಯ ದೃಷ್ಟಿ ಕುಜನ ಮೇಲೆ ಇರೋದರಿಂದ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ ಕನ್ಯಾ ರಾಶಿಯವರು. ಶನಿಯ ದೃಷ್ಟಿ ಕುಜನ ಮೇಲೆ ಬೀಳುವುದರಿಂದ ಶತ್ರುಗಳ ಬಾಧೆ ಹೆಚ್ಚಾಗ್ತದೆ, ವಿರೋಧದ ಬಣ ಹೆಚ್ಚಾಗುತ್ತೆ. ನಿಮ್ಮ ಬೆಳವಣಿಗೆ ಆಗ್ತಿದ್ದಂಗೆ ವಿರೋಧಗಳು ಹೆಚ್ಚಾಗ್ತಾ ಇರ್ತಾರೆ. ಅದರಲ್ಲೂ ರಕ್ತ ಸಂಬಂಧಿಕರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ದಾಯಾದಿಗಳಾಗುವಂತಹ ಲಕ್ಷಣಗಳಿರ್ತದೆ. ದಾಯಾದಿ ಕಲಹಕ್ಕೆ ಒಳಗಾಗ್ತೀರಾ. ಯಾವುದಾದ್ರೂ ಒಂದು ಪರಿಸ್ಥಿತಿ ಬರುತ್ತೆ, ಆವಾಗ ದಾಯಾದಿಗಳಾಗ್ತೀರಾ, ಅವಮಾನಕ್ಕೀಡಾಗ್ತೀರಾ, ನಿಮ್ಮ ಮಾನ ಮರ್ಯಾದೆಗೆ ಧಕ್ಕೆ ಬರುತ್ತೆ. ಶನಿಯ ದೃಷ್ಟಿಯಿಂದ ಎಚ್ಚರಿಕೆಯಿಂದಿರಬೇಕಾಗ್ತದೆ. ಯಾರ ಬಳಿಯೂ ಕೂಡ ಶತ್ರುತ್ವ ಕಟ್ಟಿಕೊಳ್ಳಕ್ಕೆ ಹೋಗಬೇಡಿ.
ನೀವು ಶರಣಾಗತಿ ಆದರೂ ಪರವಾಗಿಲ್ಲ, ಆ ಜಾಗ ಬಿಟ್ಟು ಹಿಂದೆ ಸರಿದು ಬಿಡಿ. ಅಲ್ಲಿ ಅಪಮಾನ ಅವಮಾನ ಆಗೋದು ಬೇಡ. ಆದರೆ ನಿಮಗೊಂದು ಬೆನಿಫಿಟ್ ಅಂತ ಹೇಳಿದ್ರೆ, ಸ್ನೇಹಿತರಿಂದ ಉತ್ತಮ ಬೆಂಬಲ ಸಿಗುತ್ತೆ. ಏನಾದರೂ ಒಂದು ವರ್ಕ್ ಮಾಡಬೇಕು ಅಂದರೆ ಸ್ನೇಹಿತರು, ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಇರುವಂಥ ವ್ಯಕ್ತಿಗಳು ಬಹಳ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮಗೆ ಪುಷ್ ಮಾಡ್ತಾರೆ. ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕೂಡ ಅವರು ಒಂದು ಹಸ್ತಕ್ಷೇಪ ಮಾಡಿ ಜಯಶೀಲರನ್ನಾಗಿ ಮಾಡ್ತಾರೆ ನಿಮ್ಮನ್ನು. ಈ ವರ್ಷದಲ್ಲಿ ತಿಳ್ಕೊಂಬಿಡಿ ಕನ್ಯಾ ರಾಶಿಯವರು. ಪ್ರತಿಯೊಂದು ವಿಚಾರದಲ್ಲೂ ತಂದೆ ತಾಯಿಯ ಆಶೀರ್ವಾದ ಬಹಳ ಚೆನ್ನಾಗಿ ಸಿಗುತ್ತೆ, ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ. ವಿದ್ಯಾರ್ಥಿಗಳಿಗಂತೂ ನಿಮ್ಮ ಅಚೀವ್ಮೆಂಟ್ ನೀವು ಮಾಡೇ ಮಾಡ್ತೀರಾ. ಸರ್ಕಾರಿ ಕೆಲಸ ಕೈ ಹಾಕ್ತಿಲ್ಲ ವಿದ್ಯಾರ್ಥಿಗಳಿಗೆ, ಅಥವಾ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಹೊರದೇಶಕ್ಕೆ ಹೋಗಬೇಕು, ಅಲ್ಲೂ ಕೂಡ ಅಭಿವೃದ್ಧಿ ಆಗ್ತದೆ. ಸ್ವಲ್ಪ ತಾಳ್ಮೆ ಮತ್ತು ಸಂಯಮ ಮತ್ತು ಮನಸ್ಸಿನ ಹಿಡಿತ, ಅತಿಯಾದ ಆತ್ಮವಿಶ್ವಾಸ ಬೇಡ ಕನ್ಯಾ ರಾಶಿಯವರಿಗೆ. ಯಾಕಂದರೆ ಹೊಗಳಿಕೆಗೆ ಮರಳಾಗುವ ಜನ ನೀವು ಕನ್ಯಾ ರಾಶಿಯವರು. ಯಾರೇನಾದರೂ ಹೊಗಳು ಬಂದರೆ ಅವ್ರಿಗೆ ಏನು ಬೇಕಾದರೂ ಕೊಟ್ಬಿಡ್ತೀರಾ, ಅಲ್ಲಿ ಕೂಡ ನೀವು ಸಮಸ್ಯೆಗೆ ಈಡಾಗ್ತೀರಾ. ಮನಸ್ಸಿನ ಹಿಡಿತ ಇಟ್ಕೊಳ್ಳಿ, ವಿಶ್ವಾಸ ಬೆಳೆಸ್ಕೊಳ್ಳಿ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಡಿ. ಬೇರೆಯವ್ರ ವಿಶ್ವಾಸಕ್ಕೆ ಅಣಿಯಾಗಬೇಕು, ಆದರೆ ಅವ್ರನ್ನೇ ವಿಶ್ವಾಸಿಯನ್ನಾಗಿ ತಗೋಬಾರ್ದು. ಅವರಿಂದಲೇ ಆಗುತ್ತೆ ಅಂತ ನೀವು ಕಾನ್ಫಿಡೆನ್ಸ್ ಇಟ್ಕೋಬೇಡಿ. ನಿಮ್ಮ ಸ್ವಂತ ಬುದ್ಧಿಗೆ ಬೆಲೆ ಕೊಟ್ಟರೆ, ಇನ್ನೊಬ್ಬರ ಮಾತಿಗೆ ನೀವು ಬೆಲೆ ಕೊಡದೆ, ಅತಿಯಾದ ಆತ್ಮವಿಶ್ವಾಸ ಬಿದ್ದು ಸ್ವತಂತ್ರವಾಗಿ ನೀವು ಮುನ್ನೋಡಿದ್ರೆ 100% ನೀವು ಅಭಿವೃದ್ಧಿ ಆಗ್ತೀರಾ. ಈ ವರ್ಷದಲ್ಲಿ ಮಾನ ಅಪಮಾನಗಳಿಂದ ಬಚಾವಾಗ್ತೀರಾ ಕನ್ಯಾ ರಾಶಿಯವರು. ಓವರಾಲ್ ಹೇಳ್ಬೇಕಂದ್ರೆ 2026ನೇ ಇಸ್ವಿನಲ್ಲಿ ರಾಹುವಿನ ಪ್ರಭಾವದಿಂದ ಕನ್ಯಾ ರಾಶಿಯವರಿಗೆ ಒಂದು ಅದೃಷ್ಟದ ಫಲನೇ ಇದೆ. ಅವರ ಸಕಲ ಇಷ್ಟಾರ್ಥಗಳು ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ, ವಿಶೇಷವಾಗಿ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು. ನಿಮ್ಮ ಸಮಸ್ಯೆಗೆ ಚರ್ಚೆ ಮಾಡಿ, ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.